ಗಾಡಿ ತರ್ತಾನೆ ಸುರೇಶ ನಮ್ಗೆ ಹೇಳಿಲ್ಲ, ಬರ್ತಿದ್ವಿ ನಾವು. ಭಾರಿ ಸರ್ಪ್ರೈಸ್ ಅಲ್ಲಪ್ಪ ಒಂದು, ಯಾವಾಗಲೂ ವ್ಯವಹಾರನೇ ಸರ್ಪ್ರೈಸ್ ವ್ಯವಹಾರ. ಏನು ಮಾಡಕ್ಕ, ಏನು ಕ್ಲಿಯಾರಿಟಿ ಐತಾ? ಸ್ವಲ್ಪ ಅವ್ರನ್ನೇ ಜಾಸ್ತಿ ಅದ, ನಾ ಗಾಡಿಗೆ ಗ್ರಿಪ್ ಸಿಕ್ಕಿಲ್ಲ ಸ್ವಲ್ಪ. ಈಗ ನೋಡಿದ್ರಲ್ಲ ಎಳ್ಕೊಂಡು ಹೋಗ್ತಾ ಇತ್ತನಲ್ಲ, ಎಲ್ಲೇ ಸಿಗೇ ಬಿದ್ದತ್ತಲ್ಲ. ಹಾಂ, ಕರೆಕ್ಟ್ ಅಲ್ಲ. ಹೌದೌದೌದು. ನಾನು ಇದೇನ ನೋಡಲ್ಲಿ ಹೋಗ್ತಿರೋದು, ನೋಡೋದು ಹೆಂಗೆ ಹೋಗ್ತಾ ಐತಿ, ಹಿಂದೆ 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 ಹಿಂದೆ. ಹೌದು. ಅಲ್ಲಿ ಹಿಂದಿಂದು ಅದು ಇದು ಯಾವುದು, ಆ ಫ್ಲೋ ಲ್ಯಾಂಪ್ ಆಫ್ ಮಾಡು ಅಂತ ಹೇಳ್ಬೇಕು ಈಗ. ಸುಮ್ಮನೆ ಆಮೇಲೆ ಏನು ಬೇಕಾಗಿಲ್ಲ, ಆ್ಯಕ್ಚುಲಿ ಏನು ಬೇಕಾಗಿಲ್ಲ, ಅದೆಲ್ಲ ಏನಕ್ಕೆ ಬೇಕು? ವೈಟ್ ಲೈಟ್ ಆಫ್ ಮಾಡ್ಬಿಡ್ರಿ, ಅವ್ರು ವಿಡಿಯೋ ಮಾಡ್ಕೊಂತಾರಂತ ಸರಿಯಾಗಲ್ಲ. ಫೋನ್ ಮಾಡಿ ವೈಟ್ ಲೈಟ್ ಒಂದು ಆಫ್ ಮಾಡಿ ಸಾಕು, ರೆಡ್ ಲೈಟ್ ಒಂದಿಲ್ಲ ಆಫ್ ಮಾಡು. ಅದೇನು ಬೇಕು ಅಂದರೆ ಅವಶ್ಯಕತೆ. ಈ ಗಾಡಿ ನಮ್ಮೂರಿಗೆ ಬರುತ್ತಂತ ಗೊತ್ತಾಗಿದೆ, ನಿನ್ನೆ ಕುತ್ಕೊಂಡಿದ್ವಿ, ಯಾವ ಗಾಡಿ ಬಂದಿತ್ತು, ಬಂದಿಂಗ್ ತಿರುಗ್ತು, ಭಾಳ ಜನ ಕುತ್ಕೊಂಡು ಕುಗ್ರಣ್ಣೆಲ್ಲರು ಯಾರು ಈ ನಾಡಿ ಗಾಡಿ ನಮ್ಮೂರಾಗ ಅಂತಂದು ಲೈಟ್ ಅಂತ ಆಫ್ ಮಾಡೋದು, ವೈಟ್ ಲೈಟ್ ಬೇಡ. ಹಿಂದಿನ ಮಾತ್ರ, ಮುಂದೆ ಮೇಗಳ ಮಾತ್ರ ಟಾಪು. ನಾವು ಯಾವ್ದಂತ ಆಮೇಲೆ ಸ್ವಲ್ಪ ಸ್ಲೋ ಮಾಡ್ತು. ಅಲ್ಲಿ ಒಂದೆರಡು ಬಾಬಣ ಮಂತೆಗೆ ಮಂಜ ನಾನು ಒಂದೊಂದು ನಾಲ್ಕಷ್ಟು ಜೋರ ಓಡ್ದು, ಈ ಕಡೆ ನೋಡೋಣ ಯಾರು ಊರಿಗೆ ಹೋಗ್ಬಿಡ್ತಾರೆ, ಸ್ವಲ್ಪ ಗಾಡಿ ಸಿಗಲ್ಲ ಇದು ಅಂತೇಳಿ ಜೋರ ಓಡೋದು. ನೋಡ್ತೀವಿ, ನೀವು ರಾಜ್ಕುಮಾರ ಕುಂಟ ನಾಳೆ ಗಾಡಿಗೆ ಏನು ಮಾಮ 100 ಕೆತ್ತ ಎಸ್ತ್ರ ಅಂತಾನೆ ಕೇಳಿದ್ವಿ. ರುದ್ರಪ್ಪ ಬಾಬಣ್ಣ ಎಲ್ಲರೂ ದುಂಡ್ಗಾದು ಒಗಣ್ಣ ಭಾಳ ಜನ ಬಂದ್ರು. ಅವಾಗ ಡೋರ್ ಸುಮ್ಕೆ ದಬ ಅಂತ ಅದಕ್ಕೆ ಹೇಳೋದು ಹಾಕ್ಬಿಡಂತೀವಿ, ಅದಕ್ಕೆ ನಿಲ್ಲಿಸಲು ಜನ ಇಟ್ಟಿರ್ತಾವ ನಾವು. ಇಲ್ಲ ಅದಕ್ಕೆ ಯಾಕೆ ಬೆಳಿಗ್ಗೆ ನಿಲ್ಲಿಸಿ ಅದಕ್ಕೆ ನಿಲ್ಲಿಸ್ತಿಲ್ಲ ನಾವು. ವಯಸ್ಸಿರ್ತಾರೆ ಸುಮ್ಕೆ ನೀ ಗ್ಲಾಸ್ ಏನೋ ಕುರ್ತು ಹೋಗ್ಬೋದು, ಗೊತ್ತಾಗಲ್ಲ ನೋಡ್ರಿ. ಜಲ್ದಿ ಏನಾರ ಹೊಡಿತತ್ತೇನೋ ಅಂತ ಚೆಕ್ ಮಾಡೋಕ್ಕೆ ಏನಲ್ಲ, ಅರ್ಥ ಮಾಡ್ಕೆ ಅದನ್ನು. ಮತ್ತು ಯಾರು ತಂದಿಲ್ಲ ಅಂತ ಗಾಡಿ ತಂದಾನೆ ಅಂದಮೇಲೆ ಮತ್ತೆ ಏನಾರ ಒಂದಿಷ್ಟು ಏನಾರು ಮುಕ್ಕು ಮಾಡ್ಬೇಕಲ್ಲ ನಿಮ್ಮ ಅಪ್ಪಗೆ. ಏನಪ್ಪ ಗೊತ್ತಿಲ್ಲ, ಬಂದರೆ ಹಾಕ್ತೀವಿ ಅಷ್ಟೇ. ಇಲ್ಲಾಂದ್ರೆ ನಮ್ಮ ತಗಿಲ್ಲ ಅಂದರೆ ಅವ್ರಿಗೆ ಕೊಡ್ತೀವಿ, ಇಲ್ಲಾಂದ್ರೆ ಅವ್ರು ತೆಗಿತೀವಿ, ನಮ್ಮ ತಗಿತೀವಿ. Dạ,